ಪ್ರೀತಿ ಸ್ವರೂಪನು, ಕರುಣಾಮಯನು, ದಯಸಾಗರನು, ಕೃಪಾಳು ದೇವರೇ, ಈ ಒಂದು ಸುಂದರವಾದ ಕ್ಷಣವನ್ನ ನಮಗಾಗಿ ಒದಗಿಸಿಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡುವಂತ ನಾವುಗಳು ಬಲವಂದಿ ಅನೇಕ ಜನರಿಗೆ ನಿನ್ನ ಒಂದು ಶ್ರೇಷ್ಠವಾದ ಸುವಾರ್ತೆಯನ್ನ ಅಥವಾ ನಿನ್ನ ಮರಣದ ಕಾರ್ಯವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿನಗಾಗಿ ಸಾಕ್ಷಿಯಾಗಿ ಬಾಳುವಂತೆ ಸಹಾಯ ಮಾಡಬೇಕಾಗಿ ಯೇಸು ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೇಲೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸಿಕೊಂಡಂತ ದೇವಜನಾಂಗದವರೇ, ಈ ದಿನದ ನಮ್ಮ ದೈನಂದಿನ ಧ್ಯಾನದ ಪುಸ್ತಕದಿಂದ ನಾವು ಆರಿಸಿಕೊಂಡಂತ ದೇವರ ವಾಕ್ಯದ ಭಾಗ ಮಾರ್ಕನು ಬರೆದ ವಾರ್ತೆ 15ನೇ ಅಧ್ಯಾಯ 33ನೇ ವಚನದಿಂದ 39 ವಚನದವರೆಗೆ. ಇವತ್ತು ಸಂದೇಶದ ಮುಖ್ಯ ತೆರೆಬರ ಯೇಸುವಿನ ಮರಣ. ಪ್ರಿಯರೇ, ಇದು ಸುಂದರವಾದಂತ ಒಂದು ಅತ್ಯುನ್ನತಕ್ಕೆ ನಮ್ಮನ್ನ ಸೇರಿಸುವಂತ ಒಂದು ಶ್ರೇಷ್ಠ ಮರಣವಾಗಿದೆ. ಪಾಪ ರಹಿತರಾಗಿ, ಪಾಪ ಇಲ್ಲದವರಾಗಿ ಈ ಜೀವನದಲ್ಲಿ ಮುಂದೆ ಸಾಗುವಂತೆ ದೇವರು ನಮಗೆ ಶ್ರೇಷ್ಠವಾದ ತನ್ನ ಜೀವವನ್ನ, ತನ್ನ ಮರಣವನ್ನ ಒಪ್ಪಿಸಿಕೊಟ್ಟು ಒಂದು ಶ್ರೇಷ್ಠವಾದ ಹೋರಾಟವನ್ನ ಮಾಡಿ ನಮಗಾಗಿ ಎಲ್ಲರಿಗೆ ಆತನ ಬಿಡುಗಡೆ ಕೊಟ್ಟು ಹೋದಂತ ಸರ್ವಶಕ್ತ ದೇವರು ಆತನಾಗಿದ್ದಾನೆ. ಇವತ್ತಿನೊಂದು ಮುಖ್ಯ ಬಾಯ್ಪಾಠ ವಚನ ಏನೆಂಬುದಾಗಿ ನೋಡುವಾಗ, ಯೇಸ್ವಾಮಿ ಶಿಲುಬೆಯಲ್ಲಿ ತೂಗುವಾಗ ಒಂದು 3 ಗಂಟೆ ಸುಮಾರು ಒಂದು ಕಾರ್ಯವನ್ನು ಹೇಳಿ ಯೇಸ್ವಾಮಿ ತಮ್ಮ ಯೇಸುವನ್ನ ತನ್ನ ತಂದೆಯಾದ ದೇವರನ್ನ ಕರೆಯುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಎಲೋಹಿ ಎಲೋಹಿ ಲಾಮ ಸಬಕ್ತಾನಿ, ಅಂದರೆ ನನ್ ದೇವ್ರೆ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಕ್ರಿಸ್ತನಲ್ಲಿ ಪ್ರಿಯರೇ, ಇವತ್ತು ಯೇಸುವಿನ ಮರಣ ಒಂದು ಶ್ರೇಷ್ಠ ತ್ಯಾಗಮಯವಾದ ಜೀವಿತಕ್ಕೆ ತೋರಿಸುವಂಥದ್ದಾಗಿದೆ. ಯೇಸು ನಮಗಾಗಿ ಯಾವುದೇ ಪಾಪವನ್ನ ಮಾಡದಂತ ಸಂಪೂರ್ಣ ಸರ್ವಾಂಗ ಯಜ್ಞದ ಕುರಿಯಾಗಿ ಈ ಜಗತ್ತಿಗೆ ಒಂದು ಶ್ರೇಷ್ಠವಾದ ಬಿಡುಗಡೆಯನ್ನ ಆತನು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಯೇಸುವಿನ ಶಿಲುಬೆಯ ಮೇಲೆ ಅನುಭವಿಸಿದ ಅಂತಿಮ ಕ್ಷಣಗಳನ್ನ ಈ ಒಂದು ಅಧ್ಯಾಯ ದಾಖಲಿಸಿಕೊಳ್ಳುತ್ತದೆ. ಆತನ ತ್ಯಾಗಮಯ ಮರಣ, ಸತ್ಯವೇದದಲ್ಲಿ ಆಗುವ ಪ್ರವಾದನೆಗಳು, ನುಡಿದಂತ ಪ್ರವಾದನೆಗಳು, ನೆರವೇರಿಸಲ್ಪಡುವಂತ ಪ್ರವಾದನೆಗಳು ಆ ದಿನದಲ್ಲಿ ನೆರವೇರಲ್ಪಟ್ಟಿತು ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ. ಮತ್ತೆ ಆತನ ಒಂದು ದೈವಿಕ ಗುರಿತಿನ ಬಹಿರಂಗಪಡಿಸುವಿಕೆಯನ್ನ ಒತ್ತಿ ಹೇಳುತ್ತದೆ. ಈ ಭಾಗವು ಕ್ರಿಸ್ತನ ಸಂಕಟದ ಮಹತ್ವ ಮತ್ತು ಮಾನವೀಯತೆಯ ಮೇಲೆ ಅದರ ಪ್ರಭಾವದ ಬಗ್ಗೆ ಚಿಂತನೆಯನ್ನ ಸ್ವಾಗತ ಬಯಸ್ತದೆ ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಅದು ಮಾತ್ರವಲ್ಲದೆ ಯೇಸುವಿನ ಮರಣವು ಪ್ರೀತಿಯ ತ್ಯಾಗದ ಕ್ರಿಯೆಯಾಗಿದ್ದು ದೇವರ ವಿಮೋಚನೆ ಯೋಜನೆಯನ್ನ ನಮ್ಮ ಜೀವನದಲ್ಲಿ ಪೂರೈಸ್ತದೆ. ದೇವರ ಮಗನಾಗಿ ಆತನ ಸಂಕಟ, ಸಾವು ಮತ್ತು ಗುರುತುವಿಕೆ ಎಲ್ಲಾ ಮಾನವ ಕುಲಕ್ಕೂ ನಂಬಿಕೆ, ಮೋಕ್ಷೆ ಮತ್ತು ದೇವರನ್ನ ಪ್ರವೇಶಿಸಲು ಅಡಿಪಾಯವನ್ನ ಒದಗಿಸ್ತದೆ. ಪ್ರಿಯರೇ, ಇದರಲ್ಲಿ ತ್ಯಾಗ ಮತ್ತು ಪ್ರೀತಿ ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದಂತ, ಮಾಡಲೇಬೇಕಾದಂತ ಕ್ರೈಸ್ತನು, ವಿಶೇಷವಾಗಿ ಯೇಸುವನ್ನ ಅಂಗೀಕಾರ ಅಥವಾ ಯೇಸುವನ್ನ ಹಿಂಬಾಲಿಸುವವನು ಮಾಡಲೇಬೇಕಾದಂತ 2 ಕಾರ್ಯಗಳೇನೆಂದ್ರೆ ಪ್ರೀತಿ ಮತ್ತೆ ತ್ಯಾಗ. ತಂದೆಯಾದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕೊಟ್ಟ. ಆ ಮಗನಾದಂತ ರಕ್ಷಕನಾದಂತ ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ತ್ಯಾಗವಾದ. ಪ್ರೀತಿ ಮತ್ತೆ ತ್ಯಾಗ ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯ ಸ್ಥಾನವನ್ನ ವಹಿಸಿಕೊಳ್ತವೆ. ಪ್ರಿಯರೇ, ದೇವರ ಮೇಲೆ ಪ್ರೀತಿ ಇರುವಂತ ವ್ಯಕ್ತಿ ಯಾವುದೇ ರೀತಿಯಾದಂತ ಕಲ್ಮಶವನ್ನ ಇಟ್ಟುಕೊಂಡು ಜೀವಿಸಲಾರ. ಮತ್ತೆ ಕ್ರಿಸ್ತನನ್ನ ಹಿಂಬಾಲಿಸುವಂತ ವ್ಯಕ್ತಿ ಈ ಜಗತ್ತಿಗೆ ಒಂದು ಶ್ರೇಷ್ಠವಾದ ತ್ಯಾಗವನ್ನ ಮಾಡ್ತಾನೆ. ಮೊದಲಾಗಿ ಹೇಳಿದ ಹಾಗೆ ಪ್ರೀತಿ
ಈ ಜಗತ್ತಲ್ಲಿ ಬರುವಂತ ಎಲ್ಲ ವಿಷಯಗಳಲ್ಲಿ ತಾನು ದೇವರ ಮಗನೆಂದು ತೋರ್ಪಡಿಸ್ತಾನೆ. ಮತ್ತೆ ಮತ್ತೊಬ್ಬರಿಗೆ ಅನೇಕ ವಿಷಯದಲ್ಲಿ ಪ್ರೀತಿಯನ್ನು ತೋರಿಸ್ತಾನೆ. ತ್ಯಾಗ ಅನ್ನುವಂಥದ್ದು ಕ್ರೈಸ್ತ ಜೀವನದಲ್ಲಿ ಏನೇ ಬಂದರೂ ಬಹು ತಾಳ್ಮೆ, ದೊಡ್ಡ ನಂಬಿಕೆ, ದೊಡ್ಡದ್ರಲ್ಲಿ ತನ್ನ ತ್ಯಾಗವನ್ನು ಸಮರ್ಪಣೆ ಮಾಡಿಕೊಳ್ತಾನೆ. ಯೇಸುವಿನ 12 ಮಂದಿ ಶಿಷ್ಯರನ್ನ ಪವಿತ್ರಾತ್ಮನ ಕ್ರಿಯೆ ಅವರಲ್ಲಿ ಹಿಡಿದು ಬಂದಾಗ ಅವರು ಎಂಥ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಿದ್ದಾಗ್ಲೂ, ಶ್ರೇಷ್ಠವಾದ ಸುವಾರ್ತೆಯನ್ನು ಸಾರಿದ್ದಾಗ್ಲೂ, ಅನೇಕರಿಗೆ ಬಿಡುಗಡೆ ಕೊಟ್ಟಿದ್ದಾಗ್ಲೂ, ಸತ್ತವರನ್ನ ಎಬ್ಬಿಸಿದಾಗ್ಲೂ ಅವರು ಕೊನೇ ಒಂದು ಮರಣ ಭಯಂಕರವಾಗಿ ತ್ಯಾಗವನ್ನು ಮಾಡಿ ತೀರಿ ಹೋದರು. ಪೇತ್ರ ಹೇಳ್ತಾನೆ, ಸ್ವಾಮಿ, ನೀವು ನನ್ನನ್ನ ಶಿಕ್ಷೆಗೆ ಒಳಪಡಿಸೋದು ಸರಿಯೇ, ಆದರೆ ನಮ್ಮ ಜಗದ್ರಕ್ಷಕನಾದ ಯೇಸುವಿನ ಹಾಗೆ ಶಿಲುಬೆಗೆ ಏರಿಸದೆ ನನ್ನನ್ನು ತಲೆ ಕೆಳಗ ಅಂದ್ರೆ ಕೆಳ ಶಿಲುಬೆಯಲ್ಲಿ ನನ್ನ ತೂಗು ಹಾಕ್ರಿ ಎಂಬುದಾಗಿ ಪೇತ್ರ ಹೇಳ್ತಾನೆ. ಅದೇ ರೀತಿ ಪ್ರತಿಯೊಬ್ಬೊಬ್ಬ ಸೇವಕರು ಕೊನೆಯದಾಗಿ ಹೇಳೋದೇನೆಂದ್ರೆ, ಸ್ಟೆಫನನು ಅವರ ಮೇಲೆ ಕಲ್ಲುಗಳನ್ನ ಎಸೆಯುತ್ತಾ ಇರುವಾಗ ಸ್ಟೆಫನ್ ಏನ್ ಹೇಳ್ತಾನೆ ಎಂಬುದಾಗಿ ನೋಡುವಾಗ, ಸ್ವಾಮಿ, ಇವರನ್ನ ಕ್ಷಮಿಸಿಬಿಡು ದೇವರೇ, ಕ್ಷಮಿಸು ಅನ್ನುವಂಥ ಸ್ವಭಾವವನ್ನು ತುಂಬಿಕೊಂಡು ಸ್ಟೆಫನನ ಮರಣವನ್ನ ಹೊಂತಾನೆ. ಇದು ಒಂದು ಶ್ರೇಷ್ಠವಾದಂಥ ತ್ಯಾಗ. ಯಾಕಂದ್ರೆ ಅವರು ಈ ಲೋಕವುಗಳನ್ನಾಗಲಿ ಲೋಕದಲ್ಲಿ ಇರುವಂಥವುಗಳನ್ನಾಗಲಿ ಪ್ರೀತಿ ಮಾಡದೆ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂಥ ಜನರನ್ನ ಪ್ರೀತಿ ಮಾಡಿದ್ರು. ಆ ಪ್ರೀತಿ ಅವರಿಗೆ ತ್ಯಾಗಮಯವಾದ ಬದುಕನ್ನು ಬದುಕಲಿಕ್ಕೆ ಸಹಾಯವಾಯಿತು. ಯೇಸು ಸ್ವಾಮಿ ಈ ಲೋಕದವುಗಳನ್ನ ಪ್ರೀತಿ ಮಾಡಲಿಲ್ಲ, ಲೋಕದಲ್ಲಿ ಇರುವಂತ ಆಡಂಬರಗಳನ್ನ ಪ್ರೀತಿ ಮಾಡಲಿಲ್ಲ, ಈ ಲೋಕದಲ್ಲಿರುವಂತ ಯಾವುದೇ ಸಿಚುವೇಶನ್ಗಳನ್ನ ದೇವರು ಪ್ರೀತಿ ಮಾಡಲಿಲ್ಲ. ಆದರೆ ಮನುಷ್ಯರನ್ನ, ಅಂದ್ರೆ ತನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂತ ಮನುಷ್ಯರನ್ನೇ ಪ್ರೀತಿಸಿದ ಆ ಪ್ರೀತಿ ಕ್ರಿಸ್ತನಿಗೆ ತ್ಯಾಗಮಯವಾಯಿತು. ತನ್ನ ಮರಣವನ್ನೇ ಕೊಡುವಂತ ಪ್ರೀತಿಯನ್ನ ಯೇಸು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಸ್ನೇಹಿತರಿಗೋಸ್ಕರ ತನ್ನ ಶ್ರೇಷ್ಠವಾದ ಜೀವನವನ್ನೇ ಬಲಿದಾನ ಮಾಡಿದ್ದಾರೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸ್ತಿಕೊಂಡಂತ ಜನಾಂಗದವರೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ಕರ್ತನ ಸನ್ನಿಧಿಯಲ್ಲಿ ಬಂದಿದ್ದೇವೆ. ಈ ಲೋಕದವುಗಳನ್ನ ಪ್ರೀತಿ ಮಾಡುವುದಕ್ಕಿಂತ ತನ್ನ ಸ್ವರೂಪದಲ್ಲಿ ರೂಪಿಸಲ್ಪಟ್ಟಂತ ಮನುಷ್ಯರನ್ನ ಪ್ರೀತಿಸಿರಿ. ದುಷ್ಟನೇ ಆಗಿರಲಿ, ಕೆಡುಕನೇ ಆಗಿರಲಿ, ನಿಮ್ಮ ವಿರೋಧಿನೇ ಆಗಿರಲಿ, ನಿಮ್ಮ ವೈರಿಗಳೇ ಆಗಿರಲಿ, ನಿಮ್ಮ ಬದುಕಿಗೆ ಕಪ್ಪು ಚಿಕ್ಕೆ ನೀಡುವವರೇ ಆಗಲಿ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡುವವರೇ ಆಗಿರಲಿ, ನಿಮ್ಮನ್ನ ಏಳಾಯಿಸುವವರೇ ಆಗಿರಲಿ, ನಿಮ್ಮನ್ನ ಅವಮಾನಪಡಿಸುವವರೇ ಆಗಲಿ, ನಿಮಗೆ ನೋವುಗಳನ್ನು ಉಂಟು ಮಾಡುವವರೇ ಆಗಲಿ, ಯಾರೇ ಆಗಲಿ, ಕ್ರಿಸ್ತನು ಹೇಗೆ ಈ ಜಗತ್ತಿನಲ್ಲಿ ಒಂದು ಪ್ರೀತಿಯ ಬದುಕನ್ನು ತೋರಿಸಿಕೊಟ್ಟಿದ್ದಾನೋ ಅದೇ ರೀತಿ ನಾವು ಪ್ರೀತಿಸ್ಬೇಕು, ಎಲ್ಲರನ್ನ ಪ್ರೀತಿಸ್ಬೇಕು. ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು ಎಂಬುದಾಗಿ ಹೇಳ್ತದೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಅದರಲ್ಲಿ ಕೆಲವು ವಚನಗಳನ್ನು ಪೌಲನು ಹೇಳ್ತಾನೆ, ಬಹಳ ಸುಂದರವಾಗಿ ರೂಪಿಸ್ತಾನೆ, ಬರೀತಾನೆ. ಪ್ರೀತಿ ವಿಷಯವಾಗಿ ಎಷ್ಟೊಂದು ಆಡಂಬರದ ವಿಷಯಗಳನ್ನು ತುಂಬಿಸ್ತಾನೆ. ಪ್ರೀತಿ ಉಬ್ಬಿಕೊಳ್ಳೋದಿಲ್ಲ, ತಾಳ್ಮೆ ಉಳ್ಳದ್ದು, ಬೇಸರ ಪಡೋದಿಲ್ಲ, ಅದು ಸಹಿಸಿಕೊಳ್ಳುತ್ತದೆ, ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತೆ. ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಬೇಕಾದದ್ದು ಅದೇ ಪ್ರಿಯರೇ. ಮನುಷ್ಯರನ್ನ ಪ್ರೀತಿಸುವಂತ ವ್ಯಕ್ತಿಗಳು ನಾವು ಆಗಿರ್ಬೇಕೇ ಹೊರತು ಜಗತ್ತನ್ನ, ಮನೆಯನ್ನ, ಆಸ್ತಿ ಅಂತಸ್ತನ್ನ, ಇನ್ನಿತರ ಕಾರ್ಯಗಳನ್ನ ಪ್ರೀತಿಸದೆ ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಸಹ ನೆಲೆಯಾಗಿದ್ದು ಈ ಜಗಕ್ಕೆ ನಾವು ತ್ಯಾಗ ಮಾಡೋಣ, ತ್ಯಾಗಿಗಳಾಗಿ ಜೀವಿಸೋಣ, ತ್ಯಾಗವನ್ನು ಮಾಡುತ್ತಾ ಬದುಕೋಣ. ಕರ್ತನು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸ್ತಾನೆ. ಸ್ವಾರ್ಥ ಜೀವನವನ್ನ ಬಿಟ್ಟು, ಮತ್ತೊಬ್ಬರನ್ನ ಏಳಾಯಿಸುವುದನ್ನು ಬಿಟ್ಟು, ಮತ್ತೊಬ್ಬರಿಗೆ ತೊಂದರೆಗಳನ್ನು ಕೊಡುವುದನ್ನು ಬಿಟ್ಟು, ಮತ್ತೊಬ್ಬರಿಗೆ ನೋವನ್ನು ಉತ್ಪತ್ತಿ ಮಾಡುವ ಕೇಂದ್ರ ಬಿಂದು ನಾವು ಆಗಿರದೆ ಕ್ರಿಸ್ತನ ಹಾಗೆ ಸಹಿಸಿಕೊಂಡು ಈ ಜಗತ್ತಿನಲ್ಲಿ ಮಾನವ, ಮನುಷ್ಯತ್ವ, ಮಾನವೀಯತೆ ಅನ್ನುವಂಥ ಭಾವನೆಯನ್ನು ತುಂಬಿಕೊಂಡು ಜೀವಿಸೋಣ. ನನ್ನ ಹಾಗೆ, ನನ್ನವರ ಹಾಗೆ, ನನ್ನದು ಅನ್ನುವಂಥದ್ದನ್ನ ನಾವು ಕಲಿಸಿಕೊಡೋಣ.
ಯೇಸುಸ್ವಾಮಿ ಹೇಳಿದ್ದೇನಂತಂದ್ರೆ, ಅಷ್ಟೊಂದು ಹಿಂಸೆಗೆ ಒಳಪಡಿಸಿದಾಗ್ಲೂ, ಅಷ್ಟೊಂದು ನೋವುಗಳನ್ನ ಕೊಟ್ಟಿದ್ದಾಗ್ಲೂ ಯೇಸುಸ್ವಾಮಿ ಹೇಳಿದ್ದೇನೆಂಬುದಾಗಿ ನೋಡುವಾಗ, ತಂದೆ ಅವರನ್ನು ಕ್ಷಮಿಸಿಬಿಡು. ಅವರು ಒಂದು ವೇಳೆ ನನ್ನ ಬಗ್ಗೆ ಅರಿತವರಾಗಿದ್ದರಿಂದ ಈ ರೀತಿ ಮಾಡ್ತಾ ಇರಲಿಲ್ಲ, ನನ್ನ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ಲ, ಪ್ಲೀಸ್ ಅವರನ್ನು ಕ್ಷಮಿಸಿಬಿಡು ಅನ್ನುವಂತ ಒಂದು ದೊಡ್ಡ ಸಂದೇಶವನ್ನು ಜಗತ್ತಿಗೆ ಯೇಸುಸ್ವಾಮಿ ತೋರಿಸಿಕೊಟ್ಟಿದ್ದಾರೆ. ಮಾಡಲಾರದಂತ ಕೆಲವು ಸಿಚುವೇಶನ್ ಅನ್ನ ಯೇಸುಸ್ವಾಮಿ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಶಿಷ್ಯರ ಕಾಲುಗಳನ್ನು ತೊಳೆದು ಜಗತ್ತಿಗೆ ಒಂದು ದೊಡ್ಡ ಮಾದರಿಯಾಗಿ ಕಾಣಲ್ಪಟ್ಟಿದ್ದಾರೆ. ಅದು ಮಾತ್ರವಲ್ಲ, ಕ್ಷಮಿಸುವಂಥದ್ದು ಯಾವ ಮಟ್ಟಕ್ಕಿರಬೇಕು ಅನ್ನುವಂಥದ್ದನ್ನ ಯೇಸುಸ್ವಾಮಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇದೇ ಪ್ರೀತಿಯನ್ನ ಹಿಂಬಾಲಿನಂತ ರೆಮ್ಸ್ಟೇನ್ ಅವರ ಕುಟುಂಬ, ಅವರ ಹೆಂಡತಿ ಹೇಳಿದಂತ ಮಾತು ಏನೆಂಬುದಾಗಿ ನೋಡು, ಅವರಿಗೆ ನಾವು ಏನನ್ನ ಶಿಕ್ಷೆ ಕೊಡ್ಬೇಕಂತ ಹೇಳಿದಾಗ ಅವರನ್ನ ಕ್ಷಮಿಸಿಬಿಡಿ, ಅಷ್ಟೇ, ಅವರ ಬಗ್ಗೆ ನೀವು ಏನ್ ಹೇಳ್ತೀರೋ ಏನ್ ಬಿಡ್ತೀರೋ ಗೊತ್ತಿಲ್ಲ, ಕ್ಷಮಿಸಿಬಿಡಿ ಪ್ಲೀಸ್ ಎಂಬುದಾಗಿ ಆ ಒಬ್ಬ ಗಂಡನನ್ನ ಮಕ್ಕಳನ್ನ ಕಳೆದುಕೊಂಡಿದ್ದಾಗ್ಲೂ ಕ್ರಿಸ್ತನ ಅನುಭವದ ಸಾಕ್ಷಿಯನ್ನು ಅವರು ಹಂಚಿಕೊಂಡಿದ್ದಾರೆ. ಪ್ರಿಯರೇ, ಇವತ್ತು ಜಗತ್ತು ನಮ್ಮನ್ನ ಬೇರೆ ವಿಧವಾಗಿ ಟ್ರೀಟ್ ಮಾಡಬಹುದು, ಆದರೆ ನಾವು ಈ ಜಗತ್ತಿನಲ್ಲಿ ಇರುವವರೆಗೂ ಕ್ರಿಸ್ತನ ಪ್ರೀತಿಯನ್ನ ಪ್ರಸ್ತಾಪಿಸೋಣ, ಕ್ರಿಸ್ತನ ಪ್ರೀತಿಯನ್ನ ನಾವು ಮತ್ತೊಬ್ಬರಿಗೆ ಕೊಡುವರಾಗಿರೋಣ. ಯೇಸುಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ತೂಗುವಾಗ 7 ಮಾತುಗಳನ್ನು ಹಾಡಿದರು. ಅದರಲ್ಲಿ ವಿಶೇಷವಾಗಿ 3 ಮಾತುಗಳು ವಿಜ್ಞಾಪನೆಯ ಮಾತುಗಳು. 4 ಮತ್ತು 5, 6, 7 ತನಗೋಸ್ಕರ ಅವರು ಪ್ರಾರ್ಥನೆ ಮಾಡಿದ್ರಂತೆ. ಶಿಲುಬೆಯಲ್ಲಿ ತೂಗುವಾಗ ತನಗೋಸ್ಕರ ಪ್ರಾರ್ಥನೆ ಮಾಡಿದ್ರಂತೆ. 3 ಇತರರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಯಾವ ರೀತಿ ಎಂಬುದಾಗಿ ನೋಡುವಾಗ, ತಂದೆಯವರನ್ನು ಕ್ಷಮಿಸು, ಆ ಕಳ್ಳನಿಗೆ ಒಂದು ಪರದೇಶಿಯ ಭಾಗ್ಯ, ಅಮ್ಮ ಇಗೋ ನಿನ್ನ ಮಗನು ನಿನ್ನ ತಾಯಿ ಎಂಬುದಾಗಿ ಪರಿಚಯಿಸಿಕೊಟ್ರು. ಕೊನೆಯದಾಗಿ ದೇವರು ತಮ್ಮ ದೇಹದಲ್ಲಿ ಬಿಟ್ಟು ಹೋದದ್ದನ್ನ, ದೇವರ ಶಕ್ತಿ ಅವರನ್ನು ತಗಲಿ ಬಿಟ್ಟು ಹೋದದ್ದನ್ನ ನೋಡಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ ಕೂಗುತ್ತಾ, ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ ಕೂಗುತ್ತಾ, ನನಗೆ ಕೊಡಲ್ಪಟ್ಟ ಜವಾಬ್ದಾರಿಯನ್ನು ನಾನು ಮುಗಿಸಿದ್ದೇನೆ ಎಂಬುದಾಗಿ ಕೂಗುತ್ತಾ, ಅದು ಮಾತ್ರವಲ್ಲದೆ ತನ್ನ ತಂದೆಯೇ ಕೊಟ್ಟಂತ ಉಸಿರು, ಪ್ರಾಣ, ಆತ್ಮ ದೇವರ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ತನ್ನ ತಲೆಯನ್ನು ಕೆಳಗಡೆ ಹಾಕಿ ಕಲ್ವಾರಿ ಶಿಲುಬೆಯಲ್ಲಿ ಶ್ರೇಷ್ಠವಾದಂತ ಮರಣವನ್ನು ಜಯಿಸಿದಂತ ಯೇಸುವನ್ನ ನಾವುಗಳು ಹಿಂಬಾಲಿಸುವುದು ಬಹಳ ಪ್ರಾಮುಖ್ಯವಾಗಿದೆ. ಈ ಜಗತ್ತಿನಲ್ಲಿ ಪ್ರೀತಿಯನ್ನು ಹುಟ್ಟುಹಾಕುವಂಥದ್ದು, ಉಂಟು ಮಾಡುವಂಥದ್ದು, ಉತ್ಪತ್ತಿ ಕೇಂದ್ರ ಬಿಂದುಗಳಾಗಿ ನಾವು ಮಾರ್ಪಡಬೇಕು. ಇವತ್ತಿನ ದಿನಮಾನದಲ್ಲಿ ನಾವು ಪ್ರೀತಿಯನ್ನ ಉತ್ಪಾದಿಸುವಂತ ಒಂದು ಪ್ರಾಡಕ್ಟ್ ಆಗಿ ಬೆಳಿಬೇಕು, ಒಂದು ವಸ್ತುವಾಗಿ ನಾವು ಬೆಳಿಬೇಕು. ಪ್ರೀತಿ ಅದು ಯಾವತ್ತೂ ಒಂದು ಕಡಿಮೆ ಇರೋದಿಲ್ಲ. ಮನುಷ್ಯನು ಮಾಡೋ ವಸ್ತುಗಳಿಗೆ ಅವನು ಏನು ಕೊಟ್ಟಿರ್ತಾನೋ ಅದನ್ನ ಸರಿಯಾಗಿ ಮಾಡ್ತದೆ. ಒಂದು ಮಿಷನ್ನಲ್ಲಿ ನಾವು ಒಂದು ಬಿಸ್ಕೆಟ್ ಕಂಪ್ನಿಗೆ ಹೋಗಿ ಬಿಸ್ಕೆಟ್ಗೆ ಅದಕ್ಕೆ ಏನೇನ್ ಬೇಕು ಎಲ್ಲ ಅಂಶಗಳನ್ನ ಹಾಕಿದ್ರೆ ಅದು ಜೀವನ ಅಂದ್ರೆ ಅದು ಸೇಲ್ಸ್ ಆಗೋವರೆಗೂ ಅದೇ ಮಹತ್ವವನ್ನು ಅದು ಹೊಂದಿಕೊಳ್ತದೆ, ಚೇಂಜ್ ಆಗೋದಿಲ್ಲ. ಯಾಕಂದ್ರೆ ಆ ಕಂಪ್ನಿಯ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅದಕ್ಕೆ ಏನ್ ಕೊಡ್ಬೇಕು, ಏನ್ ಬಿಡಬೇಕು, ಏನ್ ಪುಷ್ಟಿ ಏನು ಅನ್ನೋದನ್ನ ಅದನ್ನ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡಿ ಜಗತ್ತಿಗೆ ಪರಿಚಯಿಸ್ತಾರೆ. ಯೇಸುಸ್ವಾಮಿ ನಮಗೋಸ್ಕರ ತನ್ನ ಕಲ್ವಾರಿ ಶಿಲುಬೆಯನ್ನು ಕೊಟ್ಟು ತನ್ನ ಪ್ರೀತಿಯನ್ನ ಈ ಜಗಕ್ಕೆ ತೋರಿಸಿಕೊಟ್ಟಿದ್ದಾನೆ. ಪ್ರೀತಿಯ ಉತ್ಪಾದನೆ ಮಾಡುವಂತ ಕೇಂದ್ರ ಬಿಂದು ನಾವಾಗಿರ್ಬೇಕು. ಪ್ರೀತಿಯು ನಮ್ಮಲ್ಲಿ ಉಕ್ಕಿ ಹರಿಬೇಕು. ಅದು ಯಾವಾಗಲೂ ಬದಲಾವಣೆ ಮಾಡುವಂತ ಪ್ರೀತಿಯಾಗಿರಬಾರದು, ಸ್ವಾರ್ಥತೆಯಿಂದ ತುಂಬಿದ ಪ್ರೀತಿಯಾಗಿರಬಾರದು, ಕುಟುಂಬದಲ್ಲಿ ಬೆಳೆಯುವಂತ ಪ್ರೀತಿಯಾಗಿರಬಾರದು. ಒಂದೇ ಪ್ರೀತಿ. ಅದು ಹೇಗೆ ಅಂತಂದ್ರೆ, ದೇವರು ನಮಗಾಗಿ ಈ ಲೋಕಕ್ಕೆ ಕೊಟ್ಟಂತ ಶ್ರೇಷ್ಠವಾದಂತ ಪ್ರೀತಿಯನ್ನ ನಾವು ಸಂಪಾದನೆ ಮಾಡಿಕೊಡ್ಬೇಕು. ಹುಟ್ಟುವಾಗಲೂ ಒಂದು ಬಹುಮಾನವಾದ ಪ್ರೀತಿಯಾಗಿ ಬಂದು ಹೋಗುವಾಗಲೂ ಒಂದು ಶ್ರೇಷ್ಠವಾದಂತ ಯಜ್ಞದ ಕುರಿಯಾಗಿ ಯೇಸುಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ತ್ಯಾಗವಾದದ್ದನ್ನ ನಾವು ಸತ್ಯವೇದದಲ್ಲಿ ಕಾಣಲಿಕ್ಕೆ ಸಾಧ್ಯ ಉಂಟು. ಅದರಿಂದ ಈ ದಿನದಲ್ಲಿ ನಮ್ಮ ಜೀವಿತವನ್ನ ಪ್ರೀತಿಯ ಕಡೆಗೂ, ನಮ್ಮ ಜೀವಿತವನ್ನ ತ್ಯಾಗದ ಕಡೆಗೂ, ಕ್ರಿಸ್ತನ ತ್ಯಾಗದ ಬಗ್ಗೆ ನಾವು ಚಿಂತಿಸುತ್ತಾ, ಕ್ರಿಸ್ತನ ಪ್ರೀತಿಯ ಬಗ್ಗೆ ನಾವು ಚಿಂತಿಸುತ್ತಾ, ಈ ಲೋಕದಲ್ಲಿ ನಾವು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಧರಿಸಿಕೊಂಡಂತ ಪ್ರೀತಿ ತ್ಯಾಗಮಯವಾದ ವ್ಯಕ್ತಿತ್ವವನ್ನು ಧರಿಸಿಕೊಂಡು ಜಗತ್ತಿಗೆ ಏನು ಬೇಕೋ ಅದನ್ನ ನಾವು ಸಾರುತ್ತಾ ದೇವರ ಸಮ್ಮುಖದಲ್ಲಿ ಬೆಳೆಯೋಣ. ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವ ನಿಧಿಯಾಗಿ ಕಾಣಲ್ಪಡ್ತಾರೆ.
ಪ್ರೇರಿ ದಿನಮಾನದಲ್ಲಿ ಸುವಾರ್ತಿಕರ ಜೀವನ ಚರಿತ್ರೆಯನ್ನು ನೋಡುವಾಗ ಫಿಲಿಪ್ ವಿಲಿಯಮ್ಸ್ ಎಂಬುದಾಗಿ ಇವರು ವಿಶೇಷವಾದಂತಹ ಒಬ್ಬ ಶ್ರೇಷ್ಠ ಸೇವಕರಾಗಿದ್ದಾರೆ. ಇವರ ಒಂದು ಹುಟ್ಟು ದಿನಗಳು ಮತ್ತು ಈ ರೀತಿಯಾದಂಥ ಅವರ ಇಸ್ವಿಗಳು ನಮಗೆ ಸಿಕ್ಕಿಲ್ಲ, ಡಿವಿಷನ್ ಬುಕ್ ಅಲ್ಲಿ ಸಿಕ್ಕಿಲ್ಲ, ಮತ್ತೆ ನಾನು ಕೆಲವು ಅಧ್ಯಯನ ಮಾಡುವಂತ ಸಮಯದಲ್ಲಿ ಸಹ ಅದು ಸಿಗಲಿಲ್ಲ. ಇವರು ಭಾರತ ದೇಶದಲ್ಲಿ ವಿಶೇಷವಾಗಿ ಸೌತ್ ಇಂಡಿಯಾ ಅನ್ನುವಂಥ ಪ್ರಾಂತ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದರು ಎಂಬುದಾಗಿ ಕೊಡಲ್ಪಡುತ್ತದೆ. ಮತ್ತೆ ಲಂಡನ್ ಮಿಷನ್ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ಇವರು ಸೇವೆ ಮಾಡಿದರು. ವಿಶೇಷವಾಗಿ ವಿಲಿಯಂ ಕಿಲಿಸ್ ಭಾರತದ ತಮ್ಮ ಸೇವೆಗೆ ಹೆಸರುವಾಸಿಯಾದಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಒಬ್ಬ ನಿಷ್ಠಾವಂತ ಕ್ರೈಸ್ತ ಸಭಾಪಾಲಕ ಮತ್ತು ಸುವಾರ್ತಿಕರಾಗಿದ್ದರು. ಇವರ ಜೀವನದಲ್ಲಿ ಫಸ್ಟ್ 2 ಪ್ರಾಮುಖ್ಯತೆಯನ್ನು ಕೊಡಲಾಗ್ತದೆ. ಮೊದಲು ಭಾರತ ದೇಶದಲ್ಲಿ ಒಬ್ಬ ಹೆಸರುವಾಸಿಯಾದಂಥ ಸೇವೆಗೆ ಬಂದಂಥವರು ಮತ್ತು ನಿಷ್ಠಾವಂತ ಕ್ರೈಸ್ತ ಸಭಾಪಾಲಕ. ನಾನು ಕೆಲವು ಇತಿಹಾಸಗಳನ್ನು ನೋಡುವಾಗ ಭಾರತದ ಫಸ್ಟ್ ಸಭಾಪಾಲಕ ಎಂಬುದಾಗಿ ಅವರಿಗೆ ಕರೀತಾರೆ. ಪಾಸ್ಟರ್ ಅನ್ನುವಂಥ ಒಂದು ಶಬ್ದ ಬಂದಿತ್ತು ಎಂಬುದಾಗಿ ನಾನು ಕಳೆದ ದಿನದಲ್ಲಿ ನೋಡಿದೆ. ಅವರ ತಮ್ಮ ಜೀವನವನ್ನ ಸುವಾರ್ತೆಯನ್ನು ಹರಡಲು ಮತ್ತು ಯುವ ವಿಶ್ವಾಸಿಗಳಿಗೆ ಮಾರ್ಗದರ್ಶನ ನೀಡಲು ತಾವು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತ ವ್ಯಕ್ತಿ. ಅಂದ್ರೆ ತಮ್ಮ ಜೀವಿತ ಪೂರ ಎಲ್ಲ ಸುವಾರ್ತೆಯನ್ನು ಸಾರಿದಂತ ವ್ಯಕ್ತಿ. ಕರ್ತನ ಸುವಾರ್ತೆಯನ್ನು ಸಾರುತ್ತಾ ಮತ್ತು ಯುವ ವಿಶ್ವಾಸಿಗಳು ಯೌವನಸ್ಥರ ಮಧ್ಯದಲ್ಲಿ ಶ್ರೇಷ್ಠವಾದ ಮಾರ್ಗದರ್ಶನ ನೀಡಲು ತಮ್ಮ ಜೀವಿತವನ್ನೇ ಅವರು ಮುಡುಪಾಗಿಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಅವರ ನಾಯಕತ್ವ ಮತ್ತು ಬೋಧನೆಯ ಮೂಲಕ ಅನೇಕ ಸಭೆಗಳು ನಂಬಿಕೆ ಮತ್ತು ಐಕ್ಯತೆಯಲ್ಲಿ ಬೆಳೆದು ಅಂತ ಹೇಳಲ್ಪಡ್ತದೆ. ಇವತ್ತಿನ ದಿನಮಾನದಲ್ಲಿ ಬಹಳ ಒಂದು ನೋವನ್ನು ಉಂಟು ಮಾಡುವಂತಹ ಒಂದು ಕಾರ್ಯ ಏನಪ್ಪಾ ಅಂತಂದ್ರೆ, ಸಭೆಗಳ ಐಕ್ಯತೆ ಕಡಿಮೆ ಆಗ್ತಾ ಇದೆ. ಸಭೆಗಳಲ್ಲಿ ಐಕ್ಯತೆ ಇಲ್ಲ. ಅವ್ರು ಹಿಂಗ್ ಮಾಡ್ತಾರೆ, ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಹಂಗ್ ಮಾಡ್ತಾರೆ. ಬೇರೆ ಇದೇ ಶಬ್ದಗಳೇ ಈ ದಿನದಲ್ಲಿ ತುಂಬಿ ತುಳುಕ್ತಾ ಇದೆ. ನಾವ್ ಹಂಗೆ, ನಾವ್ ಹಿಂಗೆ, ನೀವಿಂಗೆ. ಬೇರೆ ಗೊಂದಲಮಯವಾದಂತ ಒಂದು ಜೀವಿತ. ಇವರ ಜೀವನದಲ್ಲಿ ಒಂದು ಸಭೆಗಾಗಿ ಐಕ್ಯತೆಯನ್ನ ಕೂಡಿದ ಸಭೆ ಆಗಿರ್ಬೇಕು. ಎಲ್ಲ ಸಭೆಗಳು ಎಲ್ಲವೂ ಸಹ ನಾವೆಲ್ಲ ಕ್ರಿಸ್ತನನ್ನ ಆರಾಧಿಸುವಂತ ವ್ಯಕ್ತಿಗಳು, ಕ್ರಿಸ್ತನನ್ನ ನಂಬುವಂತ ವ್ಯಕ್ತಿಗಳು. ಸಭೆಯ ಐಕ್ಯತೆಯಲ್ಲಿ ನಾವು ಬೆಳೆಸಬೇಕು. ಹೊರಗಾಗ್ಲಿ ಒಳಗಾಗ್ಲಿ, ಹೊರಗಡೆ ಇರುವಂತ ಸಭಾಪಾಲಕರುಗಳಾಗ್ಲಿ, ಒಳಗಡೆ ಇರುವಂತ ಸಭಾಪಾಲಕರಾಗ್ಲಿ, ಅಥವಾ ನಮ್ಮ ಸಭೆಯೇ ಆಗ್ಲಿ, ಐಕ್ಯತೆಯಿಂದ ಬೆಳೆಸ್ಬೇಕು. ಯಾರ್ಯಾರ್ದು ಬಗ್ಗೆ ನಮಗೆ ಬಂದು ರಿಪೋರ್ಟ್ ಮಾಡುವಾಗ ನಾವು ಅದನ್ನ ಸರಿಯಾದಂತ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡ್ಬೇಕು. ಕೇಳಿ ಮತ್ತೊಬ್ಬರಿಗೆ ಫಿಟ್ಟಿಂಗ್ ಇಡೋದಲ್ಲ. ಮತ್ತೊಬ್ಬರು ಕೆಲವರು ನಿಮ್ಮ ಹತ್ರ ಹೇಳಿಕೊಳ್ತಾರಂತಂದ್ರೆ ಅದಕ್ಕೆ ನಂಬಿಗಸ್ತರಾಗಿರ್ಬೇಕು. ನಾವುಗಳು ಹೇಗೆ ನಂಬಿಗಸ್ತರಾಗಿರ್ಬೇಕಂದ್ರೆ, ನಮ್ಮ ಬಗ್ಗೆ ನಮ್ಮ ಹತ್ರ ಯಾರಾದ್ರೂ ಬಂದು ಪ್ರಾಬ್ಲಮ್ಸ್ ಅನ್ನು ಹೇಳ್ಕೊಳ್ತಾರಂತಂದ್ರೆ ನಿಮ್ಮನ್ನ ನಂಬಿ ಹೇಳಿರ್ತಾರೆ. ಆ ನಂಬಿಕೆಗೆ ನೀವು ದ್ರೋಹ ಬಗೆಬಾರದು. ಅದನ್ನು ತಗೊಂಡೋಗಿ ಮತ್ತೊಬ್ಬರಿಗೆ ಹೇಳಿ ಮತ್ತೊಬ್ಬರ ಮನಸ್ಥಿತಿಯನ್ನು ಕೆಡಿಸೋದು, ಅವ್ರು ಹೋಗಿ ಅವ್ರಿಗೆ ಹೇಳೋದು. ಇವತ್ತು ಒಬ್ಬ ಸಭೆಯಲ್ಲಿ ಈ ವಿಷಯಗಳು ಬಹಳ ಹೆಚ್ಚಾಗಿ ಕಾಣಲ್ಪಡ್ತದೆ. ದಯವಿಟ್ಟು ಇವುಗಳನ್ನ ನಾವು ಮಾಡಬಾರದು. ಕ್ರಿಸ್ತನ ಪ್ರೀತಿಯನ್ನ, ಕ್ರಿಸ್ತನ ತ್ಯಾಗವನ್ನ ಅನುಸರಿಸುವಂತ ವ್ಯಕ್ತಿಗಳಾದಂಥ ನಾವು ನಮ್ಮ ಬಗ್ಗೆ ಅಥವಾ ನಮ್ಮ ಕುರಿತು ನಮ್ಮ ಹತ್ರ ಬಂದು ಯಾರಾದ್ರೂ ತಮ್ಮ ಕಷ್ಟಗಳನ್ನು ಹೇಳಿದ್ರೆ ಆ ಕಷ್ಟಗಳಿಗೆ ಹೋಗಿ ನೀವು ಮಾಡುವಂತ ಒಂದು ದೊಡ್ಡ ಹೆಲ್ಪ್ ಏನಂತಂದ್ರೆ ಪ್ರೇಯರ್ ಮಾಡ್ರಿ ಅಷ್ಟೇ. ಅದನ್ನ ಬಿಟ್ಟು ಅದನ್ನ ಪ್ರಚಾರ ಮಾಡಬೇಡ್ರಿ. ಕ್ರಿಸ್ತನ ಸುವಾರ್ತೆಯನ್ನ ಸಾರ್ರಿ, ಕ್ರಿಸ್ತನ ವಾಕ್ಯವನ್ನ ಸಾರ್ರಿ. ಆದರೆ ಮತ್ತೊಬ್ಬರ ಸಮಸ್ಯೆಗಳನ್ನ ಮತ್ತೊಬ್ಬರಿಗೆ ಹೇಳಿ ದೊಡ್ಡದಾಗಿ ಅದನ್ನ ಕೆಟ್ಟದಾಗಿ ಉಪಯೋಗಿಸುವಂತ ಜ್ಞಾನ ಯಾರಿಗಿರ್ತದೋ ಅವರು ಸೈತಾನನ ಜ್ಞಾನಿಗಳು, ಸೈತಾನನಿಂದ ತುಂಬಲ್ಪಟ್ಟವರು. ಯಾಕಂದ್ರೆ ಸೈತಾನ್ ಅದಕ್ಕೋಸ್ಕರನೇ ವಂಚ ಆಗ್ತಾನೆ. ಪ್ರಾಯದ ಸಿಂಹ ಹೇಗೆ ಕಾಯ್ತಾ ಕುಳಿತಿರ್ತದೋ, ಸೈತಾನ್ ನಮ್ಮನ್ನ ಕೆಡಿಸೋದಕ್ಕೆ ಅದೇ ತರ ಕಾಯ್ತಾನೆ. ಯಾರು ಏನ್ ಹೇಳಿದ್ರು ಅದಕ್ಕೆ ಪ್ರಾರ್ಥನೆ ಮಾಡ್ರಿ ಹೊರತು ಅದನ್ನ ಪಬ್ಲಿಸಿಟಿ ಮಾಡಬೇಡ್ರಿ. ತಪ್ಪು ತಿಳುವಳಿಕೆಯನ್ನ ಹೇಳುವಾಗ ಅದನ್ನ ತಪ್ಪು ಎಂಬುದಾಗಿ ಖಂಡಿಸಿ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಹತ್ರ ಅಷ್ಟೇ ಇರಲಿ, ಮತ್ತೊಬ್ಬರಿಗೆ ಹೇಳಿ ಅದನ್ನ ಅವರ ಜೀವಿತವನ್ನ ಹಾಳು ಮಾಡಬೇಡ್ರಿ. ಅವರಿಗೆ ಗೊತ್ತಾದ್ರೆ ಅವರು ಇನ್ನೂ ನಿಮ್ಮ ಮೇಲೆ ಕೋಪಗೊಳ್ತಾರೆ, ರೋಷಗೊಳ್ತಾರೆ. ಅದನ್ನ ಅಲ್ಲಿಗೆ ನಾವು ಬಿಡುವಾಗ ದೇವರು ಖಂಡಿತ ನಮ್ಮನ್ನು ಆಶ್ವಸ್ತಾರೆ. ಫಿಲಿಪ್ ವಿಲಿಯಮ್ಸ್ ಅವರ ಜೀವನದಲ್ಲಿ ಅದೇ ಐಕ್ಯತೆಗಾಗಿ ತನ್ನ ಸಭೆಯನ್ನ ಯಾವ ಮಟ್ಟಕ್ಕಾದ್ರೂ ನಾನು ಬೆಳೆಸ್ಬೇಕು ಅನ್ನುವಂತ ಕಾರ್ಯ ಅವರ ಜೀವಿತದಲ್ಲಿತ್ತು. ವಿಲಿಯಮ್ಸ್ ಅವರು ಎಲ್ಲ ವಿಷಯಗಳಲ್ಲಿ ಪ್ರಾರ್ಥನೆ, ನಮ್ರತೆ, ಸೇವೆ ಒತ್ತು ನೀಡ್ತಾ ಇದ್ರು. ಅವರು ಶಾಂತ ಸ್ವಭಾವದವರು. ಪ್ರದೇಶಾದ್ಯಂತ ಕ್ರೈಸ್ತ ಸಮುದಾಯಗಳಲ್ಲಿ ಕೆಲವರನ್ನ ಬಲಪಡಿಸಿದಂತ ವ್ಯಕ್ತಿ. ಇಲ್ಲಿ ಒಂದು ವರ್ಡ್ ಇದೆ, ಬಹಳ ನಾನು ಅನೇಕ ಮಿಷನರಿಗಳ ಜೀವನದಲ್ಲಿ ಧ್ಯಾನ ಮಾಡಿದ ಒಂದು ಸ್ವಭಾವ ಏನಂತಂದ್ರೆ, ಪ್ರತಿಯೊಬ್ಬ ಮಿಷನರಿಯ ಸ್ವಭಾವ ಏನಂದ್ರೆ ಅವರು ಶಾಂತ ಸ್ವಭಾವದವರಾಗಿದ್ದರು, ಅವರು ನಮ್ರತೆ ಉಳ್ಳವರಾಗಿದ್ದರು, ಅವರು ತಾಳಿಕೊಂಡ್ರು,
ಅವರು ಪ್ರಸಿದ್ಧಿ ಆಗುವುದಕ್ಕೆ ಮನಸ್ಸು ಪಡಲಿಲ್ಲ ಅಂತ ಹೇಳಿ ಕೆಲವು ಶಬ್ದಗಳು ಬರ್ತದೆ. ನೋಡ್ರಿ, ಇವರು ಶಾಂತ ಸ್ವಭಾವದವರು. ಪ್ರಿಯರೇ, ಇವತ್ತಿನ ಮಿಸ್ನೇರಿಗಳನ್ನು ನಾವು ಯಾಕೆ ನೆನ್ಸ್ಕೊಳ್ತೀವಿ ಅಂತಂದ್ರೆ, ಅವರು ಮಾಡಿದಂತ ಕೆಲವು ನಿಷ್ಠಾವಂತ ಸೇವೆ. ಅದೇ ಇವತ್ತು ನಾವೆಲ್ಲ ಡಿವಿಷನ್ ಅಲ್ಲಿ ಪ್ರತಿ ದಿವಸ ಒಬ್ಬೊಬ್ಬರ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಅವರು ತೀರಿ ಹೋಗಿದ್ದಾರೆ, ಆದ್ರೆ ಅವರ ಕಾರ್ಯಗಳು ಇನ್ನೂ ಮಾತಾಡ್ತಾ ಇದೆ. ಇದೇ ನಿಜವಾದಂತ ಒಬ್ಬ ಮಿಸ್ನೇರಿ ಇರಬೇಕಾದಂತ ಸ್ವಭಾವ. ಅವರು ಇವತ್ತು ಸತ್ತು ಹೋಗಿದ್ದಾರೆ, ಆದ್ರೆ ಅವರ ಕುರಿತು ನಾವು ಮಾತಾಡ್ತಾ ಇದ್ದೇವೆ. ಅವರು ತೀರಿ ಹೋಗಿದ್ದಾರೆ, ಕ್ರಿಸ್ತನಲ್ಲಿ ನಿದ್ರೆ ಹೋಗಿದ್ದಾರೆ, ಆದ್ರೆ ಅವರ ಕುರಿತು ನಾವು ಮಾತಾಡ್ತಾ ಇದ್ದೇವೆ ಅಂತ ಅರ್ಥ. ಅಂದ್ರೆ ಅವರು ಮಾಡಿದಂತ ಕೆಲವು ನಿಷ್ಠೆಯ ಯೋಜನೆಗಳು, ಕ್ರಿಸ್ತನಿಗಾಗಿ ಕಾಯುವ, ಕ್ರಿಸ್ತನಿಗಾಗಿ ನೋಡುವ, ಕ್ರಿಸ್ತನಿಗಾಗಿ ಹುಡುಕುವ ಸ್ವಭಾವವನ್ನು ಅವರು ತುಂಬಿಕೊಂಡಿದ್ರು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯವಾದಷ್ಟು ಒಬ್ಬ ಕ್ರೈಸ್ತ ದೇವರನ್ನು ನಂಬಿಕೊಂಡಂತ ಒಬ್ಬ ಸಭಾಪಾಲಕ ಏನಾಗಿರ್ಬೇಕಂದ್ರೆ, ತಾಳ್ಮೆಯಿಂದ, ಶಾಂತತೆಯಿಂದ, ನಮ್ರತೆಯಿಂದ ದೇವರ ಸಮ್ಮುಖದಲ್ಲಿ ಏನ್ ಹೇಳುತ್ತೋ ಅದನ್ನ ನಾವು ಹೇಳಬೇಕೇ ಹೊರತು ಅದನ್ನ ಬಿಟ್ಟು ಬೇರೆ ವಿಧವಾಗಿ ಚಿಂತನೆ ಮಂಥನೆಯನ್ನ ಮಾಡಿಕೊಳ್ಳದೆ ನಾವು ಕ್ರಿಸ್ತಿಯ ಜೀವನದಲ್ಲಿ ಬೆಳಬೇಕು. ಎಲ್ಲರಿಗೂ ಶೋಧನೆಗಳು ಬರ್ತದೆ, ಆದರೆ ದೇವರ ವಾಕ್ಯನೇ ಹೇಳುತ್ತೆ, ನಿಮಗೆ ಶೋಧನೆಗಳು ಬಂದಾಗ್ಲೂ ಅದು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಹ ನಾನು ತೋರಿಸ್ತೇನೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಎಲ್ಲರಿಗೂ ನೋವುಗಳು ಬರ್ತದೆ. ಯಾರು ಪರ್ಫೆಕ್ಟ್ ಅಂತ ನಾವು ಹೇಳ್ಕೊಂಡು ಹೋದಾಗ ಅನೇಕ ತೊಂದರೆಗಳು ಬರ್ತದೆ. ಅವುಗಳನ್ನು ನಾವು ಜಯಿಸ್ಬೇಕು. ಅವುಗಳನ್ನು ಜಯಿಸಿದಾಗ ದೇವರು ಖಂಡಿತ ನಮ್ಮನ್ನ ಆಶೀರ್ವದಿಸ್ತಾನೆ. ಇದರಿಂದಲೇ ಕ್ರಿಸ್ತನ ಮರಣದ ಅಮೂಲ್ಯತ್ವವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಪ್ರೀತಿ, ತ್ಯಾಗ ಇವೆರಡನ್ನ ನಮ್ಮ ಜೀವನದಲ್ಲಿ ಬರಮಾಡಿಕೊಂಡು ಜಗತ್ತನ್ನ ಪ್ರೀತಿಸುವುದಕ್ಕಿಂತ ಮನುಷ್ಯರನ್ನ, ಅಂದ್ರೆ ದೇವಾದಿ ದೇವನ ಸ್ವರೂಪದಲ್ಲಿದ್ದಂಥವರನ್ನ ಪ್ರೀತಿ ಮಾಡೋಣ. ಮತ್ತೆ ಅವರಿಗಾಗಿ, ಜಗತ್ತಿಗಾಗಿ ಶ್ರೇಷ್ಠವಾದ ತ್ಯಾಗಮಯ ಜೀವನವನ್ನ ಬದುಕೋಣ. ಹಾಗೆ ಫಿಲಿಪ್ ವಿಲಿಯಮ್ಸ್ ಅವರ ಹಾಗೆ ಸೇವೆಯಲ್ಲಿ ನಿಷ್ಠಾವಂತರಾಗಿದ್ದು, ಸಮಾಧಾನವಾಗಿದ್ದು, ಸುವಾರ್ತೆಯನ್ನು ಸಾರುವುದಕ್ಕೆ, ಸಭೆಯನ್ನು ಐಕ್ಯತೆಯಲ್ಲಿ ಬೆಳೆಸುವುದಕ್ಕೆ ನಾವು ಪ್ರಯಾಸ ಪಡೋಣ. ಖಂಡಿತ ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಕೂಡಿ ಬಂದಿರುವಂತೆ ನಿಮ್ಮೆಲ್ಲರನ್ನ ತಂದೆಯಾದ ದೇವರು ಹಾಗೆ ಉಪಯೋಗಿಸುವಂತೆ ಸಹಾಯ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನು, ಕರುಣಾಮಯನು, ದಯಸಾಗರನು, ಕೃಪಾಳು ದೇವರೇ, ಈ ಮುಂಜಾನ ವೇಳೆಯಲ್ಲಿ ಕರ್ತನೆ, ನಿನ್ನ ವಾಕ್ಯಗಳ ಮೂಲಕ ನಾವು ಕಲಿತುಕೊಳ್ಳುವ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನದ ಒಂದು ಡಿವಿಷನ್ ನಲ್ಲಿ ಕರ್ತನೆ, ನಮಗೆ 2 ವಿಷಯಗಳ ಬಗ್ಗೆ ನೀನು ಅದ್ಭುತವಾಗಿ ನಾವು ತಿಳಿಯಪಡಿಸಿದ್ದಿ. ದೇವರೇ, ಕ್ರಿಸ್ತನ ಮರಣ ಅದು ಹೇಗಿತ್ತು ಅಂತಂದ್ರೆ ಪ್ರೀತಿಮಯವಾಗಿತ್ತು, ತ್ಯಾಗಮಯವಾಗಿತ್ತು. ಆದ್ರಿಂದ ನಾವು ಸಹ ದೇವರೇ ಜಗತ್ತಿನಲ್ಲಿ ಇರುವ ದಿನಗಳೆಲ್ಲ ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂತ ಮನುಷ್ಯರನ್ನ ಪ್ರೀತಿಸುತ್ತಾ ನಮ್ಮ ಜೀವನವನ್ನ ತ್ಯಾಗದ ಕಡೆಗೆ ನಾವು ತಿರುಗಿಸಿಕೊಳ್ಳುವಂತೆ ಸಹಾಯ ಮಾಡಿ ದೇವರೇ. ಈ ಫಿಲಿಪ್ ವಿಲಿಯಮ್ಸ್ ಅವರ ಹಾಗೆ ದೇವರೇ, ಈ ಜಗತ್ತಿನಲ್ಲಿ ನಿಷ್ಠಾವಂತ ಸೇವಕರಾಗಿ ಮತ್ತು ಸಭೆಯ ಐಕ್ಯತೆಗಾಗಿ ಮತ್ತು ಶಾಂತತೆಗಾಗಿ ನಾವು ಬೆಳೆದು ಬರಲಿಕ್ಕಾಗುವಂತೆ ಕೃಪೆ ಮಾಡು. ವಿಶೇಷವಾಗಿ ಈ ಒಂದು ಡಿವಿಷನ್ ಅಲ್ಲಿ 35 ಜನರು ಕೇಳ್ತಾ ಇದ್ದಾರೆ ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು, ಅವರ ಬಯಕೆಗಳನ್ನು ತೀರಿಸಿಕೊಡು. ಯಾವ ಉದ್ದೇಶಕ್ಕಾಗಿ ಈ ಒಂದು ಝೂಮ್ ಕಾಲಲ್ಲಿ ಅಟೆಂಡ್ ಮಾಡಿದ್ದಾರೆ ಕರ್ತನೆ, ನಿನಗೆಲ್ಲ ಗೊತ್ತಿದೆ. ಅವರ ಜೀವಿತವನ್ನು ಬದಲಾಯಿಸಿಕೊಡು. ಬಹು ದೊಡ್ಡ ವ್ಯಕ್ತಿಗಳಾಗಿ ಮಾರ್ಪಡಿಸು. ಅವರಿಗಿರುವಂತ ಒಂದು ಪ್ರೀತಿಯ ಸಂದೇಶಗಳ ಮೂಲಕ ಅವರ ಬದಲಾವಣೆ ಹೊಂದಿ ಜಗತ್ತಿಗೆ ನಾವುಗಳೆಲ್ಲರೂ ಸಾಕ್ಷಿಯಾಗುವಂತೆ ಸಹಾಯ ಮಾಡಿ. ವಿಶೇಷವಾಗಿ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯ ಮುಖ್ಯಸ್ಥರನ್ನ ಎಲ್ಲರನ್ನ ಹೆಸರಿಸಲಾಗಿ ಆಶೀರ್ವಾದ ಮಾಡಿ ನಿನ್ನ ಕೃಪೆಯನ್ನು ತುಂಬಿಸಿ ನಡೆಸಬೇಕಾಗಿ ಘನ, ಮಾನ, ಸ್ತುತಿ, ಸ್ತೋತ್ರಂಗ ಅರ್ಪಿಸ್ತಾ ಈ ದಿನವನ್ನ ಸಮಸ್ತ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ನಮ್ಮ ಪ್ರಭು, ರಕ್ಷಕನು, ಒಡೆಯನಾದ ಯೇಸುವಿನ ಪವಿತ್ರವುಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೇನ್.